ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತು ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಟ್. ಎಸ್ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯನವರೇನು ದಿವಂಗತ ಡಿ ದೇವರಾಜ ಅರಸು ಅವರ ದಾಖಲೆಯ ದಿನಗಳನ್ನು ಮೀರಿ ಈಗ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ರಾಜಕೀಯ ಗೊಂದಲ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಕುರ್ಚಿಯ ಅರಾಜಕತೆ ಹಾಗೆ ಮುಂದುವರೆದಿರ್ತಕ್ಕಂಥದ್ದು. ಯಾಕಂದ್ರೆ ಕೇವಲ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದಲ್ಲ, ಇದರ ಕುರಿತಂತೆ, ಕುರ್ಚಿಯ ಕುರಿತಂತೆ, ಅಧಿಕಾರ ಹಸ್ತಾಂತರದ ಕುರಿತಂತೆ ಮತ್ತೆ ಅವರು ಮಾತುಗಳನ್ನು ಆಡ್ತಾ ಇರತಕ್ಕಂಥದ್ದು ಈ ಗೊಂದಲ ಇನ್ನು ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದನ್ನ ಸಾಬೀತುಪಡಿಸ್ತಾ ಇದೆ. ಇದೆಲ್ಲಕ್ಕಿಂತ ಹೊರತಾಗಿ ಕೊಂಚ ಸೈಲೆಂಟ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ರು. ಸಿದ್ದರಾಮಯ್ಯ ಮಾತ್ರ ಅವರ ಹೇಳಿಕೆಗಳು ಕಳೆದ 2-3 ದಿನದ ಹೇಳಿಕೆಗಳಿದ್ದವಲ್ಲ, ಅದು ಮತ್ತಷ್ಟು ಊಹಾಪೋಹಗಳನ್ನ, ಒಂದು ಕುತೂಹಲವನ್ನ, ಪ್ರಶ್ನಾರ್ಥಕ ಚಿಹ್ನೆಗಳನ್ನ ಹುಟ್ಟು ಹಾಕ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜನರ ಆಶೀರ್ವಾದದಿಂದ ನಾನು ಸಿಎಂ ಆಗಿ ಮುಂದುವರಿತಾ ಇದ್ದೀನಿ, ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದೀನಿ, ದಾಖಲೆ ಆಗಿದೆ. ಆದರೆ ಎಷ್ಟು ದಿನ ಈ ಒಂದು ಚೇರಲ್ಲಿ ಇರ್ತೀನೋ, ಎಷ್ಟು ದಿನ ಈ ಅಧಿಕಾರದಲ್ಲಿ ಇರ್ತೀನೋ, ಆ ಹೈಕಮಾಂಡ್ನವರು ಎಲ್ಲಿವರೆಗೂ ಅಪೇಕ್ಷೆ ಪಡ್ತಾರೋ ಅಲ್ಲಿವರೆಗೂ ಇರ್ತೀನಿ ಅನ್ನುವಂಥ ಒಂದು ರೀತಿಯ ವೈರಾಗ್ಯದ ಮಾತುಗಳನ್ನ ಸಿದ್ದರಾಮಯ್ಯ ಆಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ರಾಜ್ಯದ ಜನ ಯಾಕೆ ನಿಜವಾಗ್ಲೂ ಎಲ್ಲೋ ಕುರ್ಚಿ ಬದಲಾವಣೆ ಆಗುವಂಥದ್ದು ಗ್ಯಾರಂಟಿನ ಈ ಕುರಿತಂತೆ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟುಬಿಟ್ಟಿದೇನಾ, ಸಿದ್ದರಾಮಯ್ಯನವರು ಆ ಒಂದು ಬೇಸರದ ಬೇಜಾರಿನ ಮಾತುಗಳನ್ನ ಆಡ್ತಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ರಾಜ್ಯದ ಜನರಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಇದು ಒಂದು ರೀತಿಯ ಸಿದ್ದರಾಮಯ್ಯನವರ ವೈರಾಗ್ಯದ ತಂತ್ರ ಅಂತ ಹೇಳಲಾಗ್ತಾ ಇದೆ. ಇದು ಹೇಗೆ ವೈರಾಗ್ಯದ ತಂತ್ರವು ಅಂತ ಇದೆಯಾ ಅಂತಂದ್ರೆ ರಾಜಕಾರಣದಲ್ಲಿ ಎಲ್ಲವೂ ಇರ್ತಕ್ಕಂಥದ್ದು. ಏನ್ ಗೊತ್ತಾ, ಮೊನ್ನೆ ಅಷ್ಟೇ 3-4 ದಿನಗಳ ಹಿಂದೆ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರಲ್ವಾ, ಅವಾಗ್ಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರ್ತಕ್ಕಂಥ, ಕಾಂಗ್ರೆಸ್ ಸರ್ಕಾರದ ಒಳಗಡೆ ಇರ್ತಕ್ಕಂಥ ಹಲವು ಗೊಂದಲಗಳನ್ನ, ಹಲವು ಬೇಸರಗಳನ್ನ ಇದೇ ವೇಣುಗೋಪಾಲ್ ಅವರ ಮುಂದೆ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ ಯಾವುದೇ ಸ್ಪಷ್ಟ ತೀರ್ಮಾನವನ್ನ ತೆಗೆದುಕೊಳ್ಳದೆ ಇರೋದ್ರಿಂದ ತಮ್ಮ ಬೇಜಾರನ್ನು ಕೂಡ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಈ ವೈರಾಗ್ಯಕ್ಕೆ ಒಂದು ಕಾರಣ ಆಗಿದೆ, ವೈರಾಗ್ಯದ ಮಾತುಗಳಿಗೆ. ಜೊತೆಗೆ ಹೈಕಮಾಂಡ್ ಕೂಡ ಯಾವುದೇ ಸ್ಪಷ್ಟ ತೀರ್ಮಾನವನ್ನ ತೆಗೆದುಕೊಂಡು ಒಂದು ರೀತಿಯ ಸ್ಪಷ್ಟ ಸೂಚನೆಗಳನ್ನ, ಮಾರ್ಗದರ್ಶನವನ್ನ ನೀಡುತ್ತಿಲ್ಲ ಅನ್ನುವಂಥ ಬೇಸರ ಕೂಡ ವೇಣುಗೋಪಾಲ್ ಅವರ ಎದುರುಗಡೆ ಸಿದ್ದರಾಮಯ್ಯನವರಿಗೆ ಇರ್ತಕ್ಕಂಥದ್ದು. ಈ ಎಲ್ಲ ತಂತ್ರದ ಹಿಂದೆ ಏನು, ಈಗ ವೇಣುಗೋಪಾಲ್ ಅವರಿಗೆ ಅವರು ಹೇಳ್ಕರ್ಸಿರ್ತಕ್ಕಂಥ ಒಂದು ತಂತ್ರ, ಜೊತೆಗೆ ಅವ್ರ ಜೊತೆಗೆ ಬೇರೆಜಾರನ್ನ ವ್ಯಕ್ತಪಡಿಸಿರ್ತಕ್ಕಂಥ ಒಂದು ತಂತ್ರ, ಮತ್ತು ಮಾಧ್ಯಮದ ಎದುರು ಕೂಡ ಒಂದು ದಾಖಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಈ ರೀತಿಯ ಕುರ್ಚಿಯ ಕುರಿತಂತೆ ವೈರಾಗ್ಯದ ಮಾತುಗಳನ್ನು ಆಡ್ತಾ ಇದ್ದಾರಲ್ಲ, ಈ ಮಾಹಿತಿಯು ಕೂಡ ಹೈಕಮಾಂಡ್ ವರೆಗೆ ತಲುಪಲಿ, ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳಲಿ ಅನ್ನುವಂಥ ತಂತ್ರವು ಕೂಡ ಈಗ ವರ್ಕೌಟ್ ಆಗಲಿಕ್ಕೆ ಸಮಯ ಕೂಡಿ ಬಂದಿದೆ. ಇವತ್ತು ದೇವರಾಜರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ. ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಹಾಗಾದ್ರೆ ವೀಕ್ಷಕರೇ, ಏನ್ ಆಗ್ತಾ ಇದೆ ಈಗ? ಬಹಳ ಮುಖ್ಯವಾಗಿ ಒಂದು ಸ್ಫೋಟಕ ಸುದ್ದಿ ಏನು ಅಂತಂದ್ರೆ, ಸ್ವತಃ ಸಿದ್ದರಾಮಯ್ಯ ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಹೊರಟು ನಿಂತಿದ್ದಾರೆ ಅನ್ನುವಂಥದ್ದು. ಹೌದಾ? ಇದೇನು, ಯಾಕಾಗಿ ಹೋಗ್ತಿದ್ದಾರೆ ಅಂತಂದ್ರೆ, ಈಗಾಗಲೇ ಪೂರ್ವ ನಿರ್ಧಾರಿತವಾದಂತೆ ರಾಹುಲ್ ಗಾಂಧಿ ಏನ್ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ, ಅವರು ನಾಳೆ ಇಂಡಿಯಾಕ್ಕೆ, ದೆಹಲಿಗೆ ವಾಪಸ್ ಆಗ್ತಿದ್ದಾರೆ. ಜನವರಿ 9ರಂದು ಅವರು ನಾಳೆ ದೆಹಲಿಗೆ ವಾಪಸ್ ಆಗ್ತಾರೆ. ಬಹುತೇಕ ನಾಳೆ ಸಂಜೆ ಅಥವಾ ನಾಡಿದ್ರ ಬೆಳಗ್ಗೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ರಾಹುಲ್ ಗಾಂಧಿ ಎದುರು ಕೂತ್ಕೊಂಡು ಇಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳು, ಒಂದಷ್ಟು ಗೊಂದಲಗಳ ಕುರಿತಂತೆ ಅವರು ಚರ್ಚೆ ಮಾಡಲಿದ್ದಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ನ ರಾಜ್ಯ ವಲಯದ ಒಂದು ಆಪ್ತ ಮೂಲಗಳಿಂದ ಕೇಳಿ ಬರ್ತಾ ಇರತಕ್ಕಂಥ ಮಾತು. ಈಗಾಗಲೇ ವೇಣುಗೋಪಾಲ್ ಜೊತೆಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ಬೇಸರದ ತಂತ್ರವನ್ನ ಹೂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಒಂದಷ್ಟು ಕೆಲಸ ಕಾರ್ಯಗಳು ರಾಜ್ಯ ಸರ್ಕಾರದಲ್ಲಿ ನೆನೆಗುದಿಗೆ ಬಿದ್ದಿದಾವಲ್ಲ, ಹೈಕಮಾಂಡ್ ತಾನೇ ಮುಂದೆ ನಿಂತು ಪರ್ಮಿಷನ್ ಕೊಟ್ಟು ಅದನ್ನ ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಲ್ಲ, ಆ ಮಾತುಗಳನ್ನ, ಆ ಕೆಲಸಗಳನ್ನ ಸಿದ್ದರಾಮಯ್ಯ ಆಡ್ಲಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಅನ್ನುವಂಥದ್ದು. ಹಾಗಾದ್ರೆ ಯಾವೆಲ್ಲ ಆ ಕಾರ್ಯಕ್ರಮಗಳು ಅನ್ನುವಂಥದ್ದು ಅಂದ್ರೆ, ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಹತ್ರ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬಹುದು ಅಂತಂದ್ರೆ, ಪ್ರಮುಖವಾಗಿ ಈಗಾಗಲೇ
ಕುರ್ಚಿ ಕಿತ್ತಾಟದಿಂದ ಏನು ರಾಜ್ಯ ಸರ್ಕಾರದ ಆಡಳಿತದ ಮೇಲೆ, ಪಕ್ಷದ ಮೇಲೆ ಒಂದು ರೀತಿಯ ಕಳೆದ 6-8 ತಿಂಗಳಿಂದ ನೆಗೆಟಿವ್ ಒಂದು ಒಪಿನಿಯನ್ ಬರ್ತಾ ಇದೆ. ಆ ಒಪಿನಿಯನ್ ಆದಷ್ಟು ಬೇಗ ಹೈಕಮಾಂಡ್ ತೊಡೆದು ಹಾಕಬೇಕು, ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೋಬೇಕು ಅನ್ನುವಂಥ ಒಂದು ತೀರ್ಮಾನವನ್ನ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮುಂದೆ ಮಾಡಲಿದ್ದಾರೆ. ಇದಲ್ಲದೆ ಈ ಒಂದು 6 ತಿಂಗಳ ನಂತರ ಏನ್ ಈಗ ಮತ್ತೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಕುರ್ಚಿ ಕಿತ್ತಾಟಕ್ಕೆ ಒಂದು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಕ್ಕೆ. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈಗ ಹಲವು ಒಂದು ಏನು ಯೋಜನೆಗಳನ್ನ ಇಲ್ಲಿ ಕೊಡ್ಲಾಗ್ತಾ ಇದೆ, ಫ್ರೀಬೀಸ್ಗಳನ್ನ ಕೊಡ್ಲಾಗ್ತಾ ಇದೆ. ಆ ಯೋಜನೆಗಳು ಜನರಿಗೆ ತಲುಪ್ತಾ ಇದ್ರು ಕೂಡ ಅದರ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ, ಪಕ್ಷಕ್ಕೆ ಸಿಗ್ತಾ ಇಲ್ಲ. ಬಿಕಾಸ್ ಇಲ್ಲಿರ್ತಕ್ಕಂತಹ ಗೊಂದಲಗಳು, ಆ ಗೊಂದಲಗಳನ್ನ ಕ್ಲಿಯರ್ ಆಗಬೇಕು ಅಂತಂದ್ರೆ ರಾಜ್ಯದ ಜನರು ನಾವು ಕೊಡ್ತಾ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ, ಫ್ರೀ ಯೋಜನೆಗಳ ಬಗ್ಗೆ ಮಾತನಾಡಬೇಕು, ಅದರ ಬಗ್ಗೆ ಅಪ್ರಿಸಿಯೇಷನ್ ಮಾಡಬೇಕು ಅಂದ್ರೆ ನೀವು ಹೈಕಮಾಂಡ್ ಈ ಗೊಂದಲವನ್ನ ಕ್ಲಿಯರ್ ಮಾಡಬೇಕು ಅನ್ನೋಂಥ ಒಂದು ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ನೋಡಿ ಇನ್ನೊಂದು ದೊಡ್ಡ ಮಟ್ಟದ ಒಂದು ಮಾತು ಸಿದ್ದರಾಮಯ್ಯ ಆಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಕಳೆದ 2.5 ವರ್ಷಗಳಿಂದ ಹೆಚ್ಚು ಕಡಿಮೆ 3 ವರ್ಷ ಹತ್ತಿರಕ್ಕೆ ಬರ್ತಾ ಇದ್ದೀವಿ. ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರಿಗೆ ಅಥವಾ 2ನೇ ಲೈನಿನ ಲೀಡರ್ಗಳಿಗೆ ಆದ್ಯತೆಯ ಮಾನ್ಯತೆಗಳನ್ನ ಸಿಗಲಾಗ್ತಿಲ್ಲ. ಪ್ರಮುಖವಾಗಿ ಈಗೇನು ಸಚಿವ ಸಂಪುಟ ಪುನರ್ರಚನೆ, ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೂ ಕೂಡ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಕಾರ್ಯಕರ್ತರು ಒಂದ್ ಕಡೆ ಬೇಜಾರಾಗ್ತಾರೆ, 2ನೇ ಲೈನ್ ನ ಲೀಡರ್ಗಳು ಕೂಡ ಒಂದು ರೀತಿ ಬೇಜಾರಾಗ್ತಾರೆ. ಅಲ್ಲದೆ ಈ ಸಚಿವಾಕಾಂಕ್ಷಿಗಳು, ಹಿರಿಯರು, ಸಾಕಷ್ಟು ಬಾರಿ 4, 5, 6 ಬಾರಿ ಗೆದ್ದಿರ್ತಕ್ಕಂಥವ್ರು, ಪ್ರಾದೇಶಿಕವಾರು ಒಂದು ಸಚಿವ ಸ್ಥಾನದ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು, ಇಲ್ಲಿವರೆಗೂ ಆಗದೇ ಇರತಕ್ಕಂಥವ್ರು ಸಾಕಷ್ಟು ಒಂದು ರೀತಿಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ಸ್ಪಷ್ಟ ತೀರ್ಮಾನ ಈ ಬಗ್ಗೆ ತೆಗೆದುಕೊಂಡು ಸಚಿವ ಸಂಪುಟ ವಿಸ್ತರಣೆಗೆ ಒಂದು ಪಕ್ಕಾ ಒಂದು ಆದೇಶವನ್ನ ಕೊಡಬೇಕು, ಒಂದು ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎದುರು ಕೇಳಲಿದ್ದಾರೆ. ಈ ಕುರಿತಂತೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸ್ಪಷ್ಟ ಒಪ್ಪಿಗೆಯನ್ನು ಪಡೆದುಕೊಂಡು ಬರಲಿದ್ದಾರೆ. ಇದಲ್ಲದೆ ಮತ್ತೊಂದು ಮುಖ್ಯ ವಿಚಾರವನ್ನ ಸಿದ್ದರಾಮಯ್ಯನವರು ಮಾತಾಡಕ್ಕೆ ಹೊರಟಿರ್ತಕ್ಕಂಥದ್ದು, ಕಳೆದ 8 ತಿಂಗಳಿನಿಂದ ಈ ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಅವರು ಚರ್ಚೆ ಮಾಡಲಿದ್ದಾರೆ. ಏನು ಸಚಿವ ಸಂಪುಟದಲ್ಲಿ ಎಲೆಕ್ಟೆಡ್ ಆಗಿರ್ತಕ್ಕಂಥ MLA MLCಗಳನ್ನ ಅವಕಾಶ ಸಿಕ್ಕರೆ, ಇನ್ನು 3ನೇ ದರ್ಜೆಯಲ್ಲಿರ್ತಕ್ಕಂಥ ಅಥವಾ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಕೆಲವು ನಾಯಕರು, ಮುಂದಿನ ದಿನಗಳಲ್ಲಿ MLA ಆಗುವಂಥವ್ರು, ನಾಯಕರಾಗಿ ಬೆಳೆಯುವಂಥವ್ರಿಗೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕಲ್ವಾ? ಈ ಒಂದು ಪ್ರಕ್ರಿಯೆಯು ಕೂಡ ನೆನೆಗುದಿಯಲ್ಲಿ ಬಿದ್ದು ಬಿಟ್ಟಿದೆ. ಹೈಕಮಾಂಡ್ನವರ ನಿರ್ಲಕ್ಷ್ಯತನದಿಂದ ಇಲ್ಲಿನ ಗೊಂದಲಗಳ ಬಗ್ಗೆ ಹರಿತಾ ಇಲ್ಲ. ನೀವೆಲ್ಲಿವರೆಗೂ ಈ ಒಂದು ನಿಗಮ ಮಂಡಳಿಗಳಿಗೆ ನಾವು ನೇಮಕ ಮಾಡಲ್ಲ, ಅಲ್ಲಿವರೆಗೂ ಪಕ್ಷದಲ್ಲಿ ಒಂದು ರೀತಿಯ ಒಗ್ಗಟ್ಟು ಬರಲ್ಲ. ಈಗಾಗಲೇ ಗೊಂದಲ ದೊಡ್ಡ ಮಟ್ಟದ ಒಂದು ಸಮಸ್ಯೆಯನ್ನು ಹುಟ್ಟು ಹಾಕಿದೆ ಅನ್ನೋದನ್ನ ಕನ್ವಿನ್ಸ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಇರ್ತಕ್ಕಂಥದ್ದು. ಹೀಗಾಗಿ ಆದಷ್ಟು ಬೇಗ ಈ ಎಲ್ಲಾ ಗೊಂದಲಗಳನ್ನು ಪೂರೈಸಿ ನೀವು ಪರ್ಮಿಷನ್ ಕೊಟ್ಟಿದ್ದೆ ಆದ್ರೆ ಸರ್ಕಾರವನ್ನ ಸುಸೂತ್ರವಾಗಿ ನಡೆಸಿಕೊಂಡು ಮುಂದಿನ 2 ವರ್ಷದಲ್ಲಿ ಚುನಾವಣೆಗೆ ಸನ್ನದ್ಧರಾಗಬಹುದು ಅನ್ನುವಂತಹ ಒಂದು ಸ್ಪಷ್ಟ ತೀರ್ಮಾನಗಳನ್ನ ಮತ್ತು ಸ್ಪಷ್ಟ ಒಂದು ಆದೇಶವನ್ನು ಪಡೆಯಲಿಕ್ಕೆ ಸಿದ್ದರಾಮಯ್ಯ ಈಗ ದೆಹಲಿಗೆ ಹೊರಟಿರ್ತಕ್ಕಂಥದ್ದು, ರಾಹುಲ್ ಗಾಂಧಿಯನ್ನ ಭೇಟಿಯಾಗುವಂಥದ್ದು ಮತ್ತು ಅವರಿಂದ ಈ ಬಾರಿ ಯಾವುದೇ ಕಾರಣಕ್ಕೆ ಶತಾಯಗತಾಯ ಎಲ್ಲಾ ಒಪ್ಪಿಗೆಗಳನ್ನ ಪಡ್ಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ಮೂಲಗಳಿಂದ ಬರ್ತಿದೆ. ಎಸ್ ವೀಕ್ಷಕರೇ, ದೆಹಲಿಗೆ ಹೊರಟು ನಿಂತಿರ್ತಕ್ಕಂತಹ ಸಿದ್ದರಾಮಯ್ಯ ತಮ್ಮ ಬತ್ತಳಿಕೆಯಲ್ಲಿ ಹಲವಾರು ಬಾಣಗಳನ್ನೇ ಇಟ್ಕೊಂಡಿದ್ದಾರೆ. ಅದರಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಮತ್ತು ಸಚಿವ ಸಂಪುಟ ವಿಸ್ತರಣೆಯ ಲಿಸ್ಟ್, ಯಾರ್ಯಾರು ಬೇಕು, ಯಾರ್ಯಾರು ಬೇಡ, ಯಾರನ್ನು ತಗೋಬೇಕು, ಯಾರನ್ನು ತೆಗಿಬೇಕು ಅನ್ನುವಂತಹ ಒಂದು ಲಿಸ್ಟ್ ಅನ್ನು ಕೂಡ ಇಟ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸದ್ದನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಒಂದು ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನುವಂಥದ್ದು ಇನ್ನು ಕೆಲವೇ. ರಾಹುಲ್ ಗಾಂಧಿ ವಿದೇಶದಿಂದ ಬಂದ ನಂತರ ನಾಳೆ ನಾಡದ್ರಲ್ಲಿ ಇದು ಸ್ಪಷ್ಟಗೊಳ್ಳಲಿದೆ. ಇದು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.